ಸ್ನೇಹಿತರಿಗೆಲ್ಲ ನಮಸ್ಕಾರ. ಅಭಿಮಾನಿಗಳನ್ನು ದೇವರು ಅಂತ ನಂಬಿದ್ದ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಗಳಲ್ಲಿ ನಾನು ಕೂಡ ಒಬ್ಬ. ಇಂದು ಅವರ 90ನೇ ಜನ್ಮ ವಾರ್ಷಿಕೋತ್ಸವ. ಈ ಸಂದರ್ಭದಲ್ಲಿ ಏನಾದರೂ ಒಂದು ವಿಶೇಷವಾದ ವಿಡಿಯೋವನ್ನು ಮಾಡಬೇಕು ಅಂತ ಆಸೆ ಇತ್ತು ನನಗೆ. ಅವರು ನಡೆಸಿದ ಚಿತ್ರಗಳು ಒಂದಕ್ಕಿಂತ ಒಂದು ವಿಭಿನ್ನ, ಪೌರಾಣಿಕ, ಐತಿಹಾಸಿಕ, ಸಾಮಾಜಿಕ, ಭಕ್ತಿ ಪ್ರಧಾನವಾದ ಚಿತ್ರಗಳು, ರೊಮ್ಯಾಂಟಿಕ್ ಫಿಲ್ಮ್ಸ್, ಥ್ರಿಲ್ಲರ್ ಮೂವೀಸ್. ನನ್ನ ಪ್ರಕಾರ ಬಹುಶಃ ಇಡೀ ಭಾರತದಲ್ಲಿ ಯಾವ ನಟ ಕೂಡ ಇಂತಹ ವಿಭಿನ್ನವಾದ ಪಾತ್ರಗಳನ್ನು ಮಾಡಿಲ್ಲ ಅನಿಸುತ್ತೆ. ಅವರು ನಟಿಸಿದ ಈ 200ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅತಿ ಜನಪ್ರಿಯವಾದ ಚಿತ್ರಗಳು ಯಾವುದು ಅಂತ ನನ್ನ ಮನಸ್ಸಲ್ಲಿ ಒಂದು ಪ್ರಶ್ನೆ ಬಂತು. ಆಗ ನನ್ನ ಮನಸ್ಸಿಗೆ ಹೊಳೆದಿದ್ದು ಒಂದು ಸರ್ವೆ ಮಾಡೋಣ ಅಂತ. ಸುಮಾರು 220ಕ್ಕೂ ಹೆಚ್ಚು ನನ್ನ ಬಂಧು ಮಿತ್ರರ ಒಂದು ಪ್ರಶ್ನೆ ಕೇಳಿದೆ. ಏನು ಪ್ರಶ್ನೆ ಅಂದರೆ, ನಿಮ್ಮ ಪ್ರಕಾರ ಡಾಕ್ಟರ್ ರಾಜ್ಕುಮಾರ್ ಅವರ ಅತಿ ಜನಪ್ರಿಯವಾದ ಚಿತ್ರಗಳು ಯಾವುದು? ಈ ಸರ್ವೆಗೆ ನನಗೆ ರಾಶಿ ಉತ್ತರಗಳು ಬಂತು. ಎಲ್ಲರೂ ಕಳಿಸಿದ ಉತ್ತರಗಳ ಫಲಿತಾಂಶವೇ ನನ್ನ ಈ ವಿಡಿಯೋ ಕಂಪೈಲೇಷನ್. ಸೊ ನೋಡಿ, ಡಾಕ್ಟರ್ ರಾಜ್ಕುಮಾರ್ ಅವರ 25 ಅತಿ ಜನಪ್ರಿಯವಾದ ಚಿತ್ರಗಳು. ನಮಸ್ಕಾರ. ಹುಲಿ ಹಾಲಿನ ಮೇವು 25ನೇ ಸ್ಥಾನದಲ್ಲಿ ಆಯ್ಕೆ ಆಗಿರೋದು ನನಗೆ ತುಂಬ ಸಂತೋಷವಾಗಿದೆ. ನಮ್ಮ ತಂದೆ KCN ಗೌಡ್ರು ಹಲವಾರು ಡಾಕ್ಟರ್ ರಾಜ್ಕುಮಾರ್ ಚಿತ್ರಗಳನ್ನು ನಿರ್ಮಾಣ ಮಾಡಿದ್ದಾರೆ. ಆದರೆ ಹುಲಿ ಹಾಲಿನ ಮೇವು ಅವರಿಗೆ ತುಂಬ ಪ್ರಿಯವಾದ ಚಿತ್ರ. ಬಹಳ ಅದ್ಧೂರಿ ಹಾಗೂ ಆಸಕ್ತಿಯಿಂದ ಮಾಡಿರೋ ಚಿತ್ರ. ಡಾಕ್ಟರ್ ರಾಜ್ಕುಮಾರ್ ಅವರ ಮೊದಲನೇ ಸಿನಿಮಾಸ್ಕೋಪ್ ಚಿತ್ರ ಅದು. ನೋಡಿ ಆನಂದಿಸಿ. ನಮಸ್ಕಾರ. ಹಾರೋಕ್ ಶಕ್ತಿ ಇರೋ ದುಂಬಿಗೆ ಚಿನ್ನದ ತಾವರೆ ಉಪ್ಪರಿಗೆ ಮೇಲಲ್ಲ, ಅದು ಅಪ್ಪರ ಮೇಲಿದ್ರು ಬಿಡೋಲ್ವಂತೆ. ಏನ್ ಚೆನ್ನಾಗಿ ಬಿತ್ತ ತಂಗ, ಏನ್ ತಿಳ್ಕೊಬೇಡ. ತಿಳ್ಕೊಳ್ಳಲ್ಲ, ಆಮೇಲೆ ಮನೆಗ್ ನೀಡಿ. ಚಿನ್ನದ ಮಲ್ಲಿಗೆ ಹೂವೆ ಬಿಡುನಿ ಬಿಂಕವ ಚೆಲುವೆ, ನಿನ್ನವನವು ಬೇಕೆಂದು ಬಳಿಗೆ ಬಂದಾಗ ಛಲವು ನನ್ನಲ್ಲಿ ಏಕೆ? ಓ ಮದುವೆ ವಯಸ್ಸಿಗೆ ಬಂದ ಮಗಳ ಮನೇಲಿ ಇಟ್ಕೊಂಡು ಅವಳು ಇಷ್ಟಪಟ್ಕನ್ಕೆ ಬೇರೆ ನೋಡ್ಕೋಕೆ ನಾ ಹೋಗ್ಬೇಕಾ? ನಾ ಬಿಡುವೆನೆ ನಿನ್ನನು. ಆಸೆ ಹೇಳುವ ಆಸೆ. ವಿಷಪೂರಿತವಾದ ಕತ್ತಿ. ಹೌದು ಮಹಾಸ್ವಾಮಿ. ಬೆಳದಿಂಗಳಾಗಿ ಬಾ, ತಂಗಾಳಿಯಾಗಿ ನಾನು. 24ನೇ ಸ್ಥಾನದಲ್ಲಿ ಸಾಕ್ಷಾತ್ಕಾರ. ಅರ್ಥಂ ಕುರು ಚಿತ್ತವೃತ್ತಿಮಚಲ ವನ್ಯೈಸ್ತು ಕಿಂ ಕರ್ಮಭಿಃ ಯುರ್ನಶ್ಯತಿ ಪಶ್ಯತಾಂ ಪ್ರತಿದಿನಂ ಯಾತಿ ಕ್ಷಯಂ ಯೌವನಂ. ಹೆಣ್ಣಿನ ಜಾತಕದಲ್ಲಿ ಪ್ರಬಲವಾದ ಅಂಗಾರಕ ದೋಷ ತುಂಬಿ ತುಳುಕಾಡ್ತಾ ಇದೆ. ಸುಗಾಡು ಅನಿಷ್ಟ ಅಂಗಾರಕ ದೋಷ. ಅವಧಾನಿಗಳೇ, ನನ್ನ ಸೊಸೆ ಉಮಾ. ಸುಮಾನ ಉಮಾ ಗಮ್ಮನೆ ಹುಮ್ಮಿರುವ ಹೊಸ ಹೂವಿನಂದು ತುಂಬಿದೆ ಒಲವಿನ ಸಾಕ್ಷಾತ್ಕಾರ. 23ನೇ ಸ್ಥಾನದಲ್ಲಿ ದಾರಿ ತಪ್ಪಿದ ಮಗ. ಹೋಗ್ಬಿಟ್ಟು ಬರ್ತೀನಿ ಹಿಂದೆ. ಮತ್ತೆ ಯಾವ ಬರ್ತೀರಿ? ಇದು ನಿಮ್ಮನೆ. ಕಣ್ಣಂಚಿನ ಈ ಮಾತಲಿ ಏನೇನು ತುಂಬಿದೆ. ಆರ್ಯ ಸಿರೆ ಕದ್ದ, ರಾಜೆಯ ಮನವ ಗೆದ್ದ, ಕಳ್ಳರ ಕಳ್ಳ ಕೃಷ್ಣನು. ಹೋಗ್ತಾ ಇದ್ದೀರಾ, ಮದುವೆ ಮನೆ ಬೇರೆ, ಪಕ್ಕದಲ್ಲಿ ನಾನಿಲ್ಲ ಪ್ರತಿಯೊಂದು ಜ್ಞಾಪಿಸೋದಕ್ಕೆ. ಕಾಪಾಡು
ಶ್ರೀ ಸತ್ಯನಾರಾಯಣ. ನಾರಾಯಣ ಲಕ್ಷ್ಮೀ ನಾರಾಯಣ. ಹಾಗಾದ್ರೆ ಅಕ್ಕ ಬಾವನ್ ಕೇಳಿ ಕೇಳಿ ಮದ್ವೆ ಮಾಡ್ಕೊಳ್ಳಿ. 22ನೇ ಸ್ಥಾನದಲ್ಲಿ ಹಾಲು ಜೇನು. ಅಲ್ಲ, ನನಗೊಂದು ಅನುಮಾನ, ನೀವು ನಿಮ್ ಹೆಂಡತಿ ಹತ್ರ ನಡುಗ್ತಾ ಮಾತಾಡ್ತಿದ್ರಲ್ಲ, ಏನು ಚಳಿಗಿಳಿ ಜ್ವರ ಬಂದಿದೆಯೇನೋ ಅಂದ್ಕೊಂಡಿದ್ದೆ. ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ, ಮಹಾರಾಣಿಯ ಹಾಗೆ. ಮನೆ ಕೆಲಸ ಯಾರು ಮಾಡೋದು? ನಿಮ್ಮ ಮಾವನ. ಬರೀಲ್ಲ ರೆಂಟ್ ಕಂಟ್ರೋಲರ್ಗೆ ಹೇಳ ರಸೀತಿ ಕೊಡಲ್ಲ ಅಂತ ಅನೌನ್ಸ್ ಮಾಡ್ಲಾ, ಬ್ಲಾಕ್ ಮನಿ ತಗೋತಾನೆ ಅಂತ. ಆನೆಯ ಮೇಲೆ ಅಂಬಾರಿ ಕಂಡೆ, ಅಂಬಾರಿ ಒಳಗೆ ನಿನ್ನನ್ನು ಕಂಡೆ, ನನ್ನೇ ನಾ ಕಂಡೆ, ಪಕ್ಕದಲ್ಲಿ ನನ್ನೇ ನಾ ಕಂಡೆ. ನೀನೇ ಹೀಗೆ ಧೈರ್ಯ ಗೆಟ್ರೆ ಆಮೇಲೆ ನನಗತಿ. ಹಾಲು ಜೇನು ಒಂದಾದ ಹಾಗೆ ನನ್ನ ನಿನ್ನ ಜೀವನ. 1970ನೇ ಇಸ್ವಿಯಲ್ಲಿ ಟಿ.ಜಿ. ಲಿಂಗಪ್ಪ ಅವರ ಸಂಗೀತ ಸಂಯೋಜನೆ ಹಾಗೂ ಬಿ.ಆರ್. ಪಂತುಲು ಅವರ ನಿರ್ದೇಶನದಲ್ಲಿ ಮೂಡಿಬಂದಂತಹ ಐತಿಹಾಸಿಕ ಚಿತ್ರವಿದು. ಈ ಚಿತ್ರದ ವಿಶೇಷತೆ ಏನು ಅಂತಂದರೆ, ಇದು ಡಾಕ್ಟರ್ ರಾಜ್ಕುಮಾರ್ ಅವರ ಮೊದಲನೆಯ ಬಣ್ಣದ ಚಿತ್ರ. 21ನೇ ಸ್ಥಾನದಲ್ಲಿ ಶ್ರೀಕೃಷ್ಣದೇವರಾಯ. ಅಪ್ಪಾಜಿ, ನಿಮ್ಮ ಕಣ್ಣಲ್ಲಿ ನೀರು, ನಿಮ್ಮ ಕಣ್ಣಲ್ಲಿ ನೀರು. ಮಹಾಪ್ರಳಯವೇ ಬಂದು ವಿಜಯನಗರ ಸಾಮ್ರಾಜ್ಯದ ಬುನಾದಿಯನ್ನೇ ಅಲುಗಾಡಿಸಿದರು. ಅದನ್ನು ಎದುರಿಸಿ ನಿಲ್ಲುವ ನಿಮ್ಮಂತಹ ಧೀಮಂತ ಮೂರ್ತಿಯ ಕಣ್ಣಲ್ಲಿ ನೀರು. ಈ ಮನೆಯಲ್ಲಿ, ಈ ಸಾಕುತಾಯಿಯ ಸನ್ನಿಧಿಯಲ್ಲಿ ಮಾತ್ರ ಮುದ್ದಾದ ಎರಡೇ ಎರಡು ತಿರುಪತಿ ಗಿರಿವಾಸ ಶ್ರೀ ವೆಂಕಟೇಶ, ನೀನುಲಿದ ಮನೆ ಮನೆಯು ಲಕ್ಷ್ಮೀ ನಿವಾಸ. 20ನೇ ಸ್ಥಾನದಲ್ಲಿ ಶಂಕರ್ ಗುರು. ಗಂಟಲು ಹೋಗ್ತಾ ಇದೆ, ನನಗೊಂದಿಷ್ಟು ನೀರು ಬೇಕು. ನಾನು ಫಸ್ಟ್ ಟೈಮ್ ಕಾಶ್ಮೀರಕ್ಕೆ ಹೋಗ್ತಾ ಇರೋದು. ನೀವು ಅದೇ ಊರಿನಲ್ಲಿ ಇರುತ್ತಾನೆ, ನಿಮ್ಮಿಂದ ಊರಿನ ಪರಿಚಯ ಸ್ವಲ್ಪ ತಿಳ್ಕೊಳ್ಳೋಣ. ಅರೆ, ನಾನು ನಿಮ್ಗೆ ನಮ್ಮೂರಲ್ಲಿ ಒಂದು ಕೆಲಸ ಕೊಡ್ಸೋಣ ಅಂತ ಬಂದಿದ್ದೀನಿ. ಏನೇನೋ ಆಸೆ, ನೀ ಬಂದ ಭಾಷೆ. ಸ್ವಲ್ಪ ಶಂಕರ್ನ ಕರೀತೀರಾ? ನೀವುಗಳು ಮಾಡಿರೋ ಅನ್ಯಾಯಕ್ಕೆ ಯಾವತ್ತೂ ನಿಮಗೆ ಪನಿಷ್ಮೆಂಟ್ ಸಿಗಬೇಕಾಗಿತ್ತು. ಶಂಕರ್, ಮೀಟ್ ಮಿಸ್ಟರ್ ಗುರು, ಯುವರ್ ಓನ್ ಬ್ರದರ್. ಪ್ರಾಮಿಸ್, ಯುವರ್ ಓನ್ ಬ್ರದರ್. ನೀವಿಬ್ರು ಒಪ್ಪಾಯಿ ಮಕ್ಕಳು. ಬೆಂಕಿಯಂತೆ ನಾ ಗಾಳಿಯಂತೆ ಈ ಗಾಡಿ ಮುಂದೆ ವೈರಿ ಉಳಿಯುವನೆ. 19ನೇ ಸ್ಥಾನದಲ್ಲಿರುವಂಥ ಫ್ಯಾಮಿಲಿ ಎಂಟರ್ಟೈನರ್ ಚಿತ್ರ ಇದು. ಹೊರಗಡೆ ನೋಡೋಕ್ಕೆ ವಜ್ರದಷ್ಟೇ ಕಠಿಣವಾದ್ರೂ ಬೆಣ್ಣೆ ಅಂತ ಮೃದು ಮನಸ್ಸು ಇರುವಂಥ ಕ್ಯಾರೆಕ್ಟರ್ ನಮ್ಮ ಡಾಕ್ಟರ್ ರಾಜ್ದು ಈ ಸಿನಿಮಾದಲ್ಲಿ. ಸೆಕೆಂಡ್ ಹಾಫ್ ಅಲ್ಲಿ ವಯಸ್ಸಾದ ಪಾತ್ರ ಮಾಡಿದ್ರು ಎಲ್ಲರಿಗಿಂತ ಚಾರ್ಮಿಂಗ್ ಅಂಡ್ ಹ್ಯಾಂಡ್ಸಮ್ ಆಗಿ ಕಾಣಿಸ್ಕೊತಾರೆ. ಟೇಕ್ ಅ ಲುಕ್, ಭಾಗ್ಯವಂತರು. ಎಂತಹ ಭಾಗ್ಯವ ಕಂದೆ, ಹೆಣ್ಣಾಗಿ ಕಣ್ಣಾಗಿ ಮನೆಯ ತುಂಬಿದೆ, ಹೆಣ್ಣಾಗಿ ಕಣ್ಣಾಗಿ ಮನವ ತುಂಬಿದೆ. ದೊಡ್ಡಸ್ತಿಗೆ ಅಲ್ಲ ಕಣೋ, ಮಕ್ಕಳನ್ನ ಸಾಕೋ ವಿಧಾನ ಹೇಗೆ ಅಂತ ತೋರಿಸ್ತೆ. ತಗೋ, ನಿಮ್ ವೈಫ್ಗೆ ಬ್ಲಡ್ ಕ್ಯಾನ್ಸರ್. ನನ್ನ ಪಾರ್ವತಿಗೆ ಬ್ಲಡ್ ಕ್ಯಾನ್ಸರ್. ನಿನ್ನ
ನನ್ನ ಮನವು ಸೇರಿತು, ನನ್ನ ನಿನ್ನ ಹೃದಯ ಹಾಡಿತು. ಈ ಮನುಷ್ಯ ಪ್ರಾಣಿಗೆಲ್ಲಾ ಸುಖನು ಕೊಟ್ಬಿಟ್ರೆ ತನ್ನನ್ನು ಎಲ್ಲಿ ಮರ್ತು ಬಿಡ್ತಾನೋ ಅಂತ ಸಂದರ್ಭ ನೋಡಿ ತಡ್ಕೊಳ್ಳೋಕಾಗಬಾರದು ಅಂತ ಹೊಡ್ತಾ ಹೊಡಿತಾನೆ. ಭಾಗ್ಯವಂತರು ನಾವೇ ಭಾಗ್ಯವಂತರು, ನಗುವ ಸಂಸಾರ ಬದುಕು ಬಂಗಾರ. 18ನೇ ಸ್ಥಾನದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಸನಾದಿ ಅಪ್ಪಣ್ಣ ನನ್ನ ಅಚ್ಚುಮೆಚ್ಚಿನ ಚಲನಚಿತ್ರ. ದುಬಾರಿ ರಾಗ ಅದ್ಯಾವ್ದು? ಅದೇಪ್ಪ ರಾಜ ಮಹಾರಾಜರು ದರ್ಬಾರಲ್ಲಿ ನುಡಿಸ್ತಾರೆ ನೋಡು, ದರ್ಬಾರಿ. ಆ ರಾಗ. ಒಂದ್ಸಲ ಬಾರಿಸಿ. ನನ್ನ ವಿದ್ವತ್ತು ನಾನು ನಿಮ್ಮ ಮುಂದೆ ತೋರಿಸ್ಕೊಂಡು ನನಗೇನು ಆಗಬೇಕಾಗಿಲ್ಲ. ಯೋಗ್ಯತೆ ಇಲ್ಲ ಅಂತ ಒಪ್ಕೊಳ್ಳಿ. ಏನಂದ್ರಿ ನೀವು? ನನ್ನ ಯೋಗ್ಯತೆನ ನೀವು ಪರೀಕ್ಷೆ ಮಾಡ್ತೀರಾ? ಆ ಯೋಗ್ಯತೆ ನಿಮಗಿದೆಯಾ? ನೀವು ನನಗೆ ಸೋತ್ರಿ, ನಾನು ನಿಮಗೂ ಸೋತು ಬಿಟ್ಟೆ. ಇವತ್ತು ನಿಮ್ ಶಹನಾಯಿ ಕೇಳಿದ ಮೇಲೆ ಇಂಥ ವಿದ್ಯೆ ನಾನ್ ಕಲೀಲಿಲ್ವಲ್ಲ ಅಂತ ಪಶ್ಚಾತ್ತಾಪ ಪಡ್ತಾ ಇದೆ. ಮತ್ತೆ ಯಾವಾಗ ಬರ್ತೀಯೋ? ಬಂದ್ಬಿಡ್ತೀನಪ್ಪ ಬೇಗ. ಮಗನಿಗೆ ಮದುವೆ ಮಾಡ್ಬೇಕಲ್ಲ. ನನಗಾಗ್ಲೇ ಮದುವೆ ಆಗಿದೆ. ರಾಗ ಶುಭ ಯೋಗ ಸೇರಿದೆ. ಹುಟ್ಟಿ ಸಾಯುವ ಹಾಳು ಮನ್ಸನ ಮಧ್ಯ ಮೇಲ್ಯಾವ ಕೀಳ್ಯಾವುದೋ. 17ನೇ ಸ್ಥಾನದಲ್ಲಿ ಡಿಜಿಟಲ್ ಕಲರಿಂಗ್ ಆದಂತಹ ಪ್ರಪ್ರಥಮ ದಕ್ಷಿಣ ಭಾರತದ ಚಿತ್ರ ಸತ್ಯ ಹರಿಶ್ಚಂದ್ರ. ಹರಿಶ್ಚಂದ್ರ, ನಿನ್ನ ಸತ್ಯ ನಿಷ್ಠೆ ಕಂಡು ನನಗೆ ತುಂಬಾ ಸಂತೋಷವಾಯಿತು. ಅದನ್ನು ತೆಗೆದುಕೊಂಡು ಆ ಮುನಿ ಋಣ ತೀರಿಸು. ಸ್ವಾಮಿ, ನಾನು ಕ್ಷತ್ರಿಯ. ದಾನ ಕೊಡಲು ಅರ್ಹತೆ ಇದೆಯೇ ಹೊರತು ಸ್ವೀಕರಿಸಲು. ನಮೋ ಭೂತನಾಥ, ನಮೋ ದೇವದೇವ, ನಮೋ ಭಕ್ತಪಾಲ. ಗುರುದೇವ, ತಮ್ಮ ಬಾಯಿಂದ ಈ ಮಾತುಗಳೇ. ನಾನು ತ್ರಿಕರಣ ಶುದ್ಧಿಯಾಗಿ ವಿಶ್ವಾಮಿತ್ರರಿಗೆ ರಾಜ್ಯದಾನ ಮಾಡಿದ್ದೇನೆ. ಪುನಃ ಅದನ್ನು ಹೇಗೆ ಸ್ವೀಕರಿಸಬಲ್ಲೆ? ಅದು ಧರ್ಮವೇ? ವಿಧಿ ವಿಪರೀತ, ವಿಧಿಯಾಘಾತ, ವಿಧಿ ವಿಲಾಸವಿನೀದೇನಃ. ಯಾರು ನೀನು? ಅಪ್ಪಣೆ ಇಲ್ಲದೆ ಸ್ಮಶಾನದ ಒಳಗೆ ಬಂದಿರುವುದು ಅಲ್ಲದೆ ಚಿತೆಯನ್ನು ಸಹ ಏರಿಸಿ ಹೆಣವನ್ನು ಸುಡಲು ಸಿದ್ಧಳಾಗುತ್ತಿದ್ದೀಯ. ಕುಲದಲ್ಲಿ ಯಾವುದೋ ಹುಚ್ಚಪ್ಪ, ಮತದಲ್ಲಿ ಮೇಲ್ಯಾವುದೋ. ಹುಟ್ಟಿ ಸಾಯುವ ಹಾಳು ಮನಸನ ಮಧ್ಯ ಕೇಳ್ಯಾವುದು ಮೇಲ್ಯಾವುದೋ. ನಮಸ್ಕಾರ. 16ನೇ ಸ್ಥಾನದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಯಾವ ಚಿತ್ರ ಗೊತ್ತಾ? ಆಪರೇಷನ್ ಡೈಮಂಡ್ ರಾಕೆಟ್. If you come today, it's too early. If you come tomorrow, it's too late. ಈಗ ನಾನು ನಿನ್ನ ಕೇಳ್ತೀನಿ, ನೀನ್ ಯಾರು? ನನ್ನಿಲ್ಲಿ ಕರ್ಕೊಂಡ್ಬರುವ ಕಾರಣ ಏನು? ಅನಾವಶ್ಯಕವಾಗಿ ಇನ್ನೊಬ್ಬರ ವ್ಯವಹಾರದಲ್ಲಿ ತಲೆ ಹಾಕಿ ಪ್ರಾಣ ಕಳ್ಕೋಬೇಡ ಅಂತ ಎಚ್ಚರಿಕೆ ಕೊಡೋದಕ್ಕೆ. Really? Isn't he? Come on, my darling. 1, 2, 3. ಅಲ್ಲಿ ಇಲ್ಲಿ ನೋಡುವೆ ಏಕೆ, ನಿಲ್ಲುವಲ್ಲೇ ಓಡುವೆ ಏಕೆ. ನಮಸ್ಕಾರ. ನಮ್ಮ ತಂದೆ ನಿರ್ದೇಶಿಸಿದಂಥ ಚಿತ್ರ ಆಕಸ್ಮಿಕ 15ನೇ ಸ್ಥಾನದಲ್ಲಿದೆ. I hate men. I hate men. ನೋಡಿ ಮಿಸ್, ನಿಮ್ಮ ಮನಸ್ಸಿನ ನೋವು ಏನು ಅಂತ ನನಗೆ ಗೊತ್ತಾಗಿದೆ. ನಿಮ್ಮ ಅನುಭವ ಎಲ್ಲ ಹೇಳಿದ. ನಾನು ಇಷ್ಟು ಮಾತ್ರ ಹೇಳಬಲ್ಲೆ, ಮನುಷ್ಯನಿಗೆ ವಿವೇಕವೂ ಇರುತ್ತೆ, ವಿಕಾರವೂ ಇರುತ್ತೆ. ರೌಡಿಗಳ ಹತ್ರ ನೀನು ಮಾತಾಡ್ತಾ ಇದ್ದ ನಾನು ಕಿವಿಯಾರ ಕೇಳಿದ್ದೀನಿ.
ಸುಳ್ಳು ಬಗಳ್ತೀಯ ಬಡವ. ಎಲ್ಲಿ ತಿಪ್ಪರಾಜು? ಎಲ್ಲಿದ್ದಾನ ವ್ಯಾಸರಾಯ? ಎಲ್ಲಿದ್ದಾರೆ ಅಂತ? ಅಲ್ಲ, ನೀವು ಭಯಪಡುವಂತ ಭಯಂಕರವಾದ ಮನುಷ್ಯ ಅವನು ಯಾರು ಅಂತ? ಅವನು ಮನುಷ್ಯರ ರೂಪದಲ್ಲಿರೋ ರಾವಣ. ಮದುವೆ ಆಗದಿರೋ ಹೆಣ್ಣು ಮಕ್ಕಳು ಕಣ್ಣು ಕಂಡ್ರೆ ಸಾಕು, ಯಾರಿಗೂ ಕಾಣದೇ ಇರೋ ಹಾಗೆ ಎಲ್ಲಿಗಾದ್ರೂ ಪಾರ್ಸಲ್ ಮಾಡ್ಬಿಡ್ತಾನೆ. ನಂಬಕ್ಕೆ ಆಗ್ತಾ ಇಲ್ವೇ? ಅಲ್ಲ, ಇಂಥ ಅಪಾಯಕಾರಿಯಾದ ಮನುಷ್ಯನ ಹೇಗೆ ಬಿಟ್ಕೊಂಡಿದ್ದಾರೆ ಜನ? ಮುಂದಿನ ನನ್ನ ಜನ್ಮ ಬರೆದಿಟ್ಟನಂತೆ ಬ್ರಹ್ಮ ಇಲ್ಲಿಯೇ ಎಂದಿಗೂ ನಾನಿಲ್ಲಿಯೇ ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣಾಗಿರಬೇಕು. 14ನೇ ಸ್ಥಾನದಲ್ಲಿ ಹೊಸ ಬೆಳಕು. ಮೂಡುತ್ತಿದೆ. ನೀನು ಅವಳು ಒಳ್ಳೇದಕ್ಕೆ ಹೇಳ್ತೀಯ ಅಂತ ಭಾವನೆ ಹೇಗೆ ಅರ್ಥವಾಗಬೇಕು? ನಿನ್ನ ಮನಸ್ಸು ಎಂಥದ್ದು ಅಂತ ನನಗೆ ಗೊತ್ತು. ನಿನಗಿರೋ ಸಹನೆ, ಸಮಾಧಾನ, ಶಾಂತಿ ಯಾರಿಗಿದೆ ಈ ಮನೆಯಲ್ಲಿ? ನನ್ನ ಬಾಳೆ ಕತ್ತಲಲ್ಲಿ ಮುಳುಗೋಗಿರುವಾಗ ಇನ್ನೆಲ್ಲಿ ಬೆಳಕು ಕಾಣೋದಕ್ಕೆ ಸಾಧ್ಯ? ಯಾರಿಗೂ ಹೆದರ್ಕೊಂಡು ನಮ್ಮಿಬ್ರು ಬಾಳನ್ನು ಹಾಳು ಮಾಡ್ಬಿಡ್ಬೇಡ ವತ್ಸಲ. ನೋಡಲು ಮಾತುಗಳು ಬರದವನು. 13ನೇ ಸ್ಥಾನದಲ್ಲಿ ಯಾವ್ದು ಗೊತ್ತಾ? ನಾನಿನ್ನ ಮರೆಯಲ ಎಂದೆಂದು ನಿನ್ನ ಬಿಡಲಾರೆ ಚಿನ್ನ, ನೀನೇ ಪ್ರಾಣ ನನ್ನಣೆಗೂ. ಅದೇ ಅವರಮ್ಮ ಇದ್ದಾಳೆ, ಅನ್ನಪೂರ್ಣಮ್ಮ. ಯಾರು ನೀನು? ನಾನಾ? ಎಷ್ಟು ಪ್ರಯತ್ನ ಪಟ್ಟರು ಬಿಡಿಸ್ಕೊಂಡು ಬರೋಕ್ಕಾಗಲಿಲ್ಲ. ನನ್ನ ಗ್ರಹಚಾರಕ್ಕೆ ನೆನ್ನೆನೇ ವಿಪರೀತ ಕೆಲಸ. ಇವಳು ಯಾರ ತರ? ಅಮ್ಮನ ಮುದ್ದು ಮಗಳು ಅಂದ್ಮೇಲೆ ಅಮ್ಮನ ಥರ ತಾನೆ. ಹೌದು. ಚಿನ್ನ ಕುರುಳಿ ಮಾತಿನಲ್ಲಿ, ಹೂಬಾಣ ನೋಟದಲ್ಲಿ, ಕೋಪದಿ ಸಿಡಿದರೆ ಆನೆ ಪಟಾಕಿ. ಆದಷ್ಟು ಬೇಗ ಲಕ್ಷಣವಾಗಿ ಒಂದು ಮದುವೆ ಆಗ್ಬಿಡಿ. ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ, ಕಣ್ಣಲ್ಲಿ ತುಂಬಿರುವೆ, ಮನದಲ್ಲಿ ಮನ ಮಾಡಿ ಆಡುವೆ. ನಮಸ್ಕಾರ. ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆಗೆ ಆ್ಯಕ್ಟ್ ಮಾಡಬೇಕು ಅಂದರೆ ಬಹಳ ಅದೃಷ್ಟ ಮಾಡಿರಬೇಕು. ನಾನು ಅವರ ಒಂದು ಚಿತ್ರದಲ್ಲಿ ಒಂದು ಹಾಡಿಗೆ ಸಣ್ಣ ಪಾತ್ರ ಮಾಡಿದ್ದೆ, ಸರಸ್ವತಿ ಪಾತ್ರ. ಆ ಹಾಡಿಂದ ನಂಗೆ ಬಹಳ ಸಿನಿಮಾಗಳ ಅವಕಾಶಗಳು ಸಿಕ್ಕಿದೆ. ಅಷ್ಟೇ ಅಲ್ಲ, ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೂ ಆ ಹಾಡಿಗೆ ನ್ಯಾಷನಲ್ ಅವಾರ್ಡ್ ಬಂತು. ಯಾವುದನ್ನು ಗೊತ್ತಾಯ್ತಲ್ಲ? ನಾದಮಯ ಈ ಲೋಕವೆಲ್ಲ ಚಿತ್ರ ಜೀವನ ಚೈತ್ರ. 12ನೇ ಸ್ಥಾನದಲ್ಲಿ ಜೀವನ ಚೈತ್ರ. ಅಧಿಕಾರದ ಪ್ರಶ್ನೆ ಅಲ್ವೋ ಮುಠಾಳ, ಇದು ಸ್ವಾಭಿಮಾನದ ಪ್ರಶ್ನೆ, ನಮ್ಮ ಗೌರವದ ಪ್ರಶ್ನೆ. ನೀವಿಷ್ಟು ಹೇಳಿದ್ಮೇಲೆ ನಾನು ಈ ಹಳ್ಳಿಲಿರ್ಬೇಕು ಅಂದ್ರೆ ಅದು ನಿಮ್ ಆಕಾರ ತೋರಿಸುತ್ತೆ. ಸುಮ್ಮನೆ ಇರೋಕ್ಕಾಗೋದಿಲ್ಲ. ಅದಕ್ಕೆ ಅವ್ರು ಇಷ್ಟಪಟ್ಟವನ್ನ ನಾವೇ ಕರೆಸಿ ಮದುವೆ ಮಾಡ್ಕೊಟ್ಬಿಡ್ಬೇಕು. ಅದೇ ದೊಡ್ಡತನ. ಬೆಳಗಲು ಮನೆಯನ್ನು ಸಿರಿದೇವಿಯೇ, ಮಾನವನಾಗಿ ಹುಟ್ಟಿದ ಮೇಲೆ ಏನೇ ಕಂಡಿ, ಸಾಯೋ ತನಕ ಸಂಸಾರದೊಳಗೆ ಗಂಡ ಕೊಂಡಿ. ವಿಶ್ವ ಅಮ್ಮ, ವಿಶ್ವ ಅಮ್ಮ. ನನ್ನ ಪರಾಕ್ರಮಕ್ಕೆ ಸರಿಸಾಟಿಯಾಗಿ ನಿಲ್ಲಬಲ್ಲ ವೀರನು ಧೀರನು ಈ ತ್ರಿಭುವನದಲ್ಲಿ ಅವನಾವನಿರುವನು. 11ನೇ ಸ್ಥಾನದಲ್ಲಿ ಭಕ್ತ ಪ್ರಹ್ಲಾದ. ಶಸ್ತ್ರಗಳಿಂದಾಗಲಿ ಅಸ್ತ್ರಗಳಿಂದಾಗಲಿ
ಸುರ ನರ ಯಕ್ಷ ರಾಕ್ಷಸ ಗಂಧರ್ವ ಕಿನ್ನರ ಕಿಂಪುರುಷರಾದಿಯಾಗಿ ನೀ ಸೃಷ್ಟಿಸಿರತಕ್ಕ ಯಾವುದೇ ಜೀವಿಯಿಂದಾಗಲಿ ನನಗೆ ಮರಣ ಬಾರದಂತೆ ಅನುಗ್ರಹಿಸಬೇಕು. ತಥಾಸ್ತು. ಕೃಪೆ ಮಾಡು, ನನ್ನ ಮಗುನ ಬಿಟ್ಬಿಡು. ಸಾಧ್ಯವಿಲ್ಲ. ಇಂದ್ರ, ನಿನ್ಗೆ ಕೈ ಮುಗಿಯುತ್ತೇನೆ. ಗರ್ಭದಲ್ಲಿರುವ ನನ್ನ ಮಗುವನ್ನು ಕೊಲ್ಲಬೇಡ. ಲಾಲೆ ಲಾಲೆ ಸುಕುಮಾರ, ಲಾಲೆ ಮುದ್ದು ಬಂಗಾರ. ಹಿರಣ್ಯ, ಹಿರಣ್ಯ, ತಾಯೆಂಬ ವಿಶ್ವಾಸವೂ ಇಲ್ಲವೇನೋ ನನಗೆ? ಏಕಿಲ್ಲ, ಅಪಾರವಾಗಿದೆ, ಅಪಾರವಾಗಿದೆ. ಹಾಗಾದ್ರೆ ನಾನು ಹೇಳಿದಂತೆ ನೀನು ಕೇಳಬೇಕು. ಹೇಳು ತಂದೆ. ನಾನೇ ಲೋಕೇಶ್ವರ, ನಾನೇ ಸರ್ವೇಶ್ವರ, ನಾನೇ ಪರಮಾತ್ಮ. ಪರಮಾತ್ಮ ಹುಟ್ಟು ಸಾವಿಲ್ಲದವನು. ಆ ಕಂಬದಲ್ಲಿ, ಅಲ್ಲಿಯೂ ಇದ್ದಾನೆ. ಈ ಕಂಬದಲ್ಲಿ, ಅಲ್ಲಿಯೂ ಇದ್ದಾನೆ. ಅಲ್ಲಿಯೂ ಇದ್ದಾನೆ. ಹತ್ತನೆಯ ಸ್ಥಾನದಲ್ಲಿ ಅಣ್ಣವರ ಮೊಟ್ಟ ಮೊದಲನೆಯ ಚಿತ್ರ ಬೇಡರ ಕಣ್ಣಪ್ಪ. ಶಿವಪ್ಪ ಕಾಯೋ ತಂದೆ, ಮೂಲೋಕ ಸ್ವಾಮಿ ದೇವ, ಹಸಿವೆಯನ್ನು ತಾಳಲಾರೆ ಕಾಪಾಡಯ. ಗುಡಿಯೆಲ್ಲ ಅಪವಿತ್ರವಾಗೋಯ್ತು. ಹೇಗೋ ಬಂದೆ ಒಳಗೆ ನೀನು? ನಮ್ಮಪ್ಪನ ಪೂಜಿಸಬೇಕು. ನಿಮ್ಮಪ್ಪನ ಮನೆ ಅಲ್ಲ, ಹೋಗೋ ಹೊರಗೆ. ಹಾಗಾದ್ರೆ ಇವನ್ ನಮ್ಮ ದೇವರಲ್ಲ ಅಂತೀರಾ ಸ್ವಾಮಿ? ನನಗಿಲ್ಲಿ ಬರಕ್ ಹಕ್ಕಿಲ್ಲ ಅಂತೀರಾ? ಭೂದೇವಿ, ಇಬ್ಬಾಗವಾದು. ಅಪ್ಪ, ಈಗ ಸರ್ ಹೋಯ್ತು. ಕಾಯೋ ತಂದೆಯೇ ದೇವಾ ಕರುಣಿಸಿ ದಯತೋ ಬಂಧುವೇ. 9ನೇ ಸ್ಥಾನದಲ್ಲಿ ಸಂಪತ್ತಿಗೆ ಸವಾಲ್. ಯಾರೇ ಕೂಗಾಡಲಿ, ಊರೇ ಹೋರಾಡಲಿ, ನಿನ್ನ ನೆಮ್ಮದಿಗೆ ಭಂಗವಿಲ್ಲ. ಎಮ್ಮೆ ನಿನಗೆ ಸಾಟಿ ಇಲ್ಲ. ಎಲ್ಲಿ ಹೋಗಿತ್ತು ನಿನ್ ಪೌರುಷ? ಪೌರುಷ ಇರೋದು ತಪ್ಪಿಗಾಗೋ ಶಿಕ್ಷಣ ಎದುರಿಸೋದಕ್ಕಲ್ಲ ಅತ್ಯಮ್ಮ. ಹಾಗೆಲೇ ಲೋ, ನನ್ ಲೇ ಅಂತೀಯಾ? ನನ್ ಹೋಗೆ ಅಂತೀಯಾ? ನನ್ನೇನಿ ಹೆಂಡತಿ ಅಂತ ತಿಳ್ಕೊಂಡ್ಬಿಟ್ಯಾನ? ನನ್ನ ಹೆಂಡತಿ ಏನಾದ್ರೂ ಹೀಗ್ ಬಾಯಿ ಬಡಿಕೆ ಆಗಿದ್ರೆ ಕಬ್ಬಣ ಕಾಯಿಸಿ ಬಾಯಿ ತುಂಬಾ ಬರೆ ಎಳೆದ ಬಿಡ್ತಾ ಇದ್ದೆ, ಗೊತ್ತಾ? ಲೇ, ಲೇ ಬೇವಸಿ! ನಿಮ್ಮಪ್ಪ, ವಿಕ್ರಾಂತಿ! ನಿಮ್ ತಾತ ಧರ್ಮೇಸಿ! ಯಾವಾಗಲೇ ಯಾವ ತಪ್ಪು ಮಾಡಿದ್ದಕ್ಕೆ ನನಗೆ ಶಿಕ್ಷೆ? ಅವರ ಮಗಳ ಮಾನಭಂಗ ಮಾಡೋದಕ್ಕೆ ಪ್ರಯತ್ನ ಪಟ್ಟಲ್ಲ, ಆ ತಪ್ಪೆ. ವಿಶ್ವಣ್ಣ, ಇದೇ ಮಾತನ್ನ ಬೇರೆ ಯಾರಾದ್ರೂ ಅಂದಿದ್ರೆ ಅವ್ರ ಕುತ್ತಿಗೆನ ಕಷ್ಟ ಸುಖಿ ಸಾಕ್ತಾ ಇದ್ದೆ, ಸುತ್ತು ಮಾಡ್ಕೊಡ್ತಾ ಇದ್ದೆ. ಈಗ ಏನು ಮಾಡಲಿ? ನಮ್ಮ ಊರಿಯೆಲ್ಲ ಗಂಡೊಬ್ಬನು ಹುಟ್ಟಿಲ್ಲ, ಅದಕ್ಕಾಗಿ ಬಿಡಲಾರೆ ವೀರ ಹಮ್ಮೀರ. 8ನೇ ಸ್ಥಾನದಲ್ಲಿ ಭಕ್ತ ಕುಂಬಾರ. ಯಾರಪ್ಪ ನೀನು? ಗೋರ ಅನ್ನೋ ಹೆಸರಿನಿಂದ ಈ ದೇಹನ ಗುರ್ತಿಸ್ತಾರೆ. ಅತಿಥಿ ಸತ್ಕಾರದ ನೆಪದಿಂದ ನನ್ನನ್ನು ಅವಮಾನ ಮಾಡ್ತಾ ಇದ್ದೀಯ. ಬಾಟಿ ಕೈಗಳೇ, ಪಾಂಡುರಂಗನ ಆಣೆಯನ್ನು ಬೇರೆ ಅವರುಗಳ ಮೈ ಸೋಕಿರೋ ನಿಮಗೆ ಇದು ಸರಿಯಾದ ಶಿಕ್ಷೆ. ನಿಮ್ಮನ್ನು ಹೇಗೆ ಬಿಟ್ರೆ ಇನ್ನೂ ಎಂತೆಂಥ ಪಾಪ ಕಾರ್ಯಗಳನ್ನ ಮಾಡಿಬಿಡ್ತಿರೋ ಏನು? ಪಾಂಡುರಂಗ, ವಿಠಲ ರಂಗ, ಎಲ್ಲಿ ಮರೆಯಾದೆ ವಿಠಲ, ಏಕೆ ದೂರಾದೆ? 7ನೇ ಸ್ಥಾನದಲ್ಲಿ ನನ್ನ ಮೆಚ್ಚಿನ ಚಿತ್ರ ಮಯೂರ.
ಭಾರತ ಚಿತ್ರರಂಗದಲ್ಲಿಯೇ ಒಂದು ಅದ್ಭುತವಾದ ಐತಿಹಾಸಿಕ ಚಿತ್ರ ಎಂದರೆ ತಪ್ಪಾಗಲಾರದು. ಹಾಗೂ ಮೈಸೂರು ಅರಮನೆ ಒಳಗೆ ಚಿತ್ರಿಸಲಾದ ಏಕೈಕ ಚಿತ್ರ ಮಯೂರ. ಆ ಮಯೂರ ನಾನೇ. ನರಸಿಂಹದತ್ತರೇ ಪ್ರಭು, ಇಂದಿನಿಂದ ಇವನು ನಮ್ಮ ಆಪ್ತ ಅಂಗರಕ್ಷಕನಾಗಿ ಸದಾ ನಮ್ಮ ಬಳಿಯಲ್ಲೇ ಇರಬೇಕು. ಯಾರು ನೀನು? ಮಯೂರ. ಮಯೂರ? ಯುವರಾಜ, ನೀ ಹೇಳದೆ ಬಲ್ಲೆನು, ನಿನ್ನಾಸೆ ಕಣ್ಣಲ್ಲೇ ಕಂಡೆನು ಹೋರಾಣಿ. ಹಾಗಾದ್ರೆ ನನ್ನ ಕರ್ತವ್ಯ? ಈತನ ಮಾತಿನಂತೆ ಇವರ ಗುಂಪಿನ ನಾಯಕತ್ವ ನಿಮಗೆ ಶುಭವಾಗುವುದು. 1000 ಜನ್ಮದ ಪುಣ್ಯವೋ ಏನೋ ನಾನೇ ನಾಡಲಿ ಜನಿಸಿರುವೆ. ತಪಸ್ಸಿನ ಫಲವೋ ಹಿರಿಯರ ಬರವೋ ನಿಮ್ಮಿ ಪ್ರೀತಿಯ ಗಳಿಸಿರುವೆ. ವೈರಿಯ ಬಡಿದೋಡಿಸುವ ಈ ನಾಡಿಗೆ ಬಿಡುಗಡೆ ತರುವ. ಬಹಳ ಸಂತೋಷ, ಬಹಳ ಸಂತೋಷ. ಈ ನಮ್ಮ ಕಾರ್ತಿಕ್ ಅವರು ನಮ್ಮ ರಾಜ್ಕುಮಾರ್ ಕೌಂಟೌನ್ ಮಾಡ್ತಿರೋದು, ಆಹಾ ಬಹಳ ಸಂತೋಷ. ನಮ್ಮ ಅಭಿಮಾನಿ ದೇವತೆಗಳು ಬಹಳ ಸಂತೋಷ ಪಟ್ಟಿದ್ದಾರೆ. ಈಗ 6ನೇ ಸ್ಥಾನದಲ್ಲಿ ಕವಿರತ್ನ ಕಾಳಿದಾಸ. ಯಾಕ್ಲೇ ಹನುಮಂತಣ್ಣ ಗುರುಗುಟ್ತೀಯ? ಮಂಗ ಮರ ಏರುತ್ತಿದೆ, ಆ ಕೊಂಬೆ ಈ ಕೊಂಬೆ ಎಗರುತ್ತಿದೆ, ಬೆಳ್ಳಿ ಮೂಡಿತು ಕೋಳಿ ಕೂಗಿತು. ಹಾಗಾದ್ರೆ ನೀವು ಯಾರು? ಎಲ್ಲ ಇವಳ ಲಗ್ನಾಗಿ ಕೊನೆ ಬಂದು ಪಕ್ಕದಾಗ ನಿಂತ್ಕೊಂಡಿವನಿ ಗಂಡನ್ನು ಯಾರು ಅಂತ ಕೇಳ್ತಾವಳಲ್ಲಪ್ಪ. ಹೇ ಜಗನ್ಮಾತೃಕೆ ಕಃ ಸೂರ್ಯಪುತ್ರ ವಿಪರೀತ ಪೃಚ್ಛ ಕುಂತಿ ಸುತೋ ರಾವಣ ಕುಂಭಕರ್ಣ. ಸದಾ ಕಣ್ಣಲ್ಲೇ ಪ್ರಣಯದ ಕವಿತೆ ಹಾಡುವೆ, ಸದಾ ನನ್ನಲ್ಲಿ ಒಲವಿನ ಬಯಕೆ ತುಂಬುವೆ. ನಿನ್ನ ಮುಖ ನೋಡುವ ಇಚ್ಛೆ ನನಗಿಲ್ಲ, ಹೊರಡು. ಪ್ರಭು, ಭೋಜರಾಜ ದುಡುಕಬೇಡಿ, ಸ್ವಲ್ಪ ಯೋಚಿಸಿ ಆಜ್ಞೆ ಮಾಡಿ. ಯೋಚಿಸುವ ಅಗತ್ಯವಿಲ್ಲ. ಕೋಪದಲ್ಲಿ ಕೊಯ್ದ ಮೂಗು ಶಾಂತವಾದ ಮೇಲೆ ಬರುವುದಿಲ್ಲ. ಪ್ರಿಯತಮೇ ಓ ಪ್ರಿಯತಮೇ. 5ನೇ ಸ್ಥಾನದಲ್ಲಿ ನನ್ನ ಅತಿ ಮೆಚ್ಚಿನ 2 ಕನಸು. ಎಂದು ನಿನ್ನ ನೋಡುವೆ, ಎಂದು ನಿನ್ನ ಸೇರುವೆ, ನಿಜ ಹೇಳಲೇನು ನನ್ನ ಜೀವನೇನು. ಎಂದೆಂದೂ ನಿನ್ನನ್ನು ಮರೆತು ಬದುಕಿದಲಾರೆ, ಅನಂತು ಬರ್ತಾ ತನ್ನಂ ನನ್ನಿ ಮನಸ್ಸು ಮಿಡಿಯುತ್ತಿದೆ. ಸ್ನೇಹಿತರೆ, ಡಾಕ್ಟರ್ ರಾಜ್ ಅವರ ಚಲನಚಿತ್ರ ಕಸ್ತೂರಿ ನಿವಾಸ 4ನೇ ಸ್ಥಾನಕ್ಕೆ ಆಯ್ಕೆಯಾಗಿದೆ. ನಾನು ಈ ಸಿನಿಮಾದಲ್ಲಿ ಅವರ ಮಗಳಾಗಿ ಒಂದು ಸಣ್ಣ ಪಾತ್ರದಲ್ಲಿ ಮಾಡಿರೋದು ನನಗೆ ಬಹಳ ಸಂತೋಷ ಕೊಟ್ಟಿದೆ. KK ಅವರ ವಿಡಿಯೋವನ್ನು ನೋಡಿ ಆನಂದಿಸಿ. ನಿಂಗೆಂಥ ಒಳ್ಳೆ ಮನಸ್ಸು ಚಂದ್ರ. ಹಾಗಾದ್ರೆ ಒಬ್ಬನೇ ಯಾಕೆ ಹೋಗ್ಬೇಕು, ಇಬ್ರು ಜಾಲಿಯಾಗಿ ಹೋಗಿದ್ದಾನೆ.
ಚಾತುರ್ಯ ನಿವಾಸದ ವಂಶದವರಲ್ಲಿ ಇದುವರೆಗೆ ಯಾರಿಗೂ ಏನೂ ಇಲ್ಲ ಅಂತವರಲ್ಲ. ಹದ್ದುನ ಚೆನ್ನಾಗಿ ಕುಕ್ಕಿ ಏನೇನು ಮಾಡ್ತು ನೋಡು ರಾಮಯ್ಯ. ಆ ಹದ್ದು ನನ್ನನ್ನು ನೋಡಿ ಏನಾಯ್ತು? ಯಾಕೆ ಹೊರಟೋದ್ರು? ತಾಯಿ, ನಿಂಗೆ ಅರ್ಥವಾಗ್ಲಿಲ್ವೇನವ? ಇಲ್ಲಿ ಗಂಟ ಕುಂತ್ಕೊಂಡ್ ತಿಂದಿಯಲ್ಲ, ರುಚಿ ಆಗದೆ ಅಂತಂದ್ಯಲ್ಲ, ಅದೇ ಪಾರ್ವಾಳ ನಾ ಮಾರಿ ಬಂದು ದುಡ್ಡಾಗ ಮಾಡಿದ್ದು ಕಣವ. ಮೈಯನ ಹಿಂಡಿ ನೊಂದರು ಕಬ್ಬು ಸಿಹಿಯ ಕೊಡುವುದು, ತೇಗುತ್ತಲಿದ್ದರು ಗಂಧದ ಪರಿಮಳ ತುಂಬಿ ಬರುವುದು. ಎಂದಿಗೂ ನಾನು ಹೀಗೆ ಇರುವೆ ಎಂದು ನಗುವುದು, ಹೀಗೆ ನಗುತ್ತಲಿರುವುದು. 3ನೇ ಸ್ಥಾನದಲ್ಲಿ ಬಬ್ರುವಾಹನ. ನಿನ್ನ ಕಣ್ಣ ನೋಟದಲ್ಲಿ 100 ಆಸೆ ಕಂಡೆನು, ನಿನ್ನ ಕಣ್ಣ ನೋಟದಲ್ಲಿ 100 ಆಸೆ ಕಂಡೆನು. ಅವನಿಗಿಂತೂ ನಿನ್ನ ಮಗ ಏನು ಕಡಿಮೆ ಇಲ್ಲ ಅನ್ನೋದನ್ನ ನೀನೇ ನೋಡವಂತೆ. ಅರ್ಜುನ 1 ಮೀನ್ ಕಣ್ಣನ್ನು ಹೊಡೆದ, ಈ ಬಬ್ರುವಾಹನ 3 ಹಕ್ಕಿ ಕಣ್ಣಿಗೂ ಹೊಡಿತಾನೆ. ಸರಿ, ಈಗ ಅಶ್ವಮೇಧ ಮಾಡೋ ಮಹಾನ್ ಭಾವರು ಯಾರು? ಪಾಂಡವರು. ಕುದುರೆ ರಕ್ಷಣೆಗೆ ಯಾರು ಬಂದಿದ್ದಾರೆ? ಚಕ್ರವರ್ತಿಯಾದ ಧರ್ಮರಾಯನಲ್ಲ, ಜಗಜ್ಜಟ್ಟಿಯಾದ ಭೀಮನೂ ಅಲ್ಲ, ಮತ್ತೆ ಪರಮಾತ್ಮನಿಗೆ ಪ್ರಿಯನಾದ ಪಾರ್ಥ. ಉಗ್ರ ಪ್ರತಾಪಿ. ಸಭೆಯೊಳಗೆ ದ್ರೌಪದಿಯ ಸೀರೆಯನ್ನು ಸೆಳೆವಾಗ ಎಲ್ಲಿ ಅಡಗಿತ್ತೋ ಈ ನಿನ್ನ ಶೌರ್ಯ. ಕರ್ನಾಟಕದ ಬನಸಿರಿಯ ಕಂಪನ್ನು ಸವಿಯಲು ಡಾಕ್ಟರ್ ರಾಜ್ ಅವರ ಜೊತೆ ನಾಗರಹಾವು ಬಂದಂತೆ. 2ನೇ ಸ್ಥಾನದಲ್ಲಿ ಚಿತ್ರ ಗಂಧದ ಗುಡಿ. ಅದರಿಂದ ಉಪಯೋಗ ಆಗದೇ ಇದ್ರೆ ಆನಂದ್, ಮನುಷ್ಯನಿಗೂ ಮೃಗಕ್ಕೂ ವ್ಯತ್ಯಾಸವಿದೆ ಕಣೋ. ರೋಷ ಬರ್ತಿದ್ದ ಹಾಗೆ ಮೈ ಮೇಲೆ ಬೀಳೋದು ಮೃಗ. ರೂಲ್ಸ್ ಪ್ರಕಾರ ನಮ್ಮ ಕರ್ತವ್ಯ ನಾವು ಮಾಡಲೇಬೇಕಾಗುತ್ತೆ. ಪರವಾಗಿಲ್ಲ, ಬೇಷ್. ಇನ್ನಾದ್ರೂ ಚೆನ್ನಾಗಿ ಬರ್ಕೋ ದಾರಿನು. ಎಲ್ಲೂ ಹೋಗೋಲ್ಲ ಮಾಮ, ಎಲ್ಲೂ ಹೋಗೋಲ್ಲ. ಅಮ್ಮ ಇಲ್ಲ, ಅಪ್ಪ ಇಲ್ಲ, ನೀನೇ ನನಗೆಲ್ಲ. ಬೇಡ ಆನಂದ್, ಬೇಡ ಆನಂದ್, ನನ್ನ ಮೇಲೆ ದ್ವೇಷದಿಂದ ಇಡೀ ಕಾಡಿಗೆ ಬೆಂಕಿ ಹಚ್ಚಬೇಡ. ಹಾಗಾದ್ರೆ ನನ್ನ ದಾರಿ ಬರ್ತೀಯಾ? ಇಲ್ಲ ಇಲ್ಲ, ಅದು ಮಾತ್ರ ಸಾಧ್ಯ ಇಲ್ಲ. ಬರೋದಿಲ್ಲ. ನಾವಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ, ಸಿರಿಗನ್ನಡ ನುಡಿ. ನಾವಿರುವ ತಾಣವೇ ಗಂಧದ ಗುಡಿ. ಮೊದಲನೇ ಸ್ಥಾನದಲ್ಲಿ ಇದೊಂದು ಬಹಳ ಯಶಸ್ವಿಯಾಗಿ ದೀರ್ಘಕಾಲ ಚಿತ್ರಮಂದಿರದಲ್ಲಿ ಕಂಡಂತಹ ಚಿತ್ರ. ಕನ್ನಡದ ಚಿತ್ರ ಅಭಿಮಾನಿಗಳೆಲ್ಲರೂ ಒಮ್ಮತದಿಂದ ಒಪ್ಪಿ ಮೆಚ್ಚಿಕೊಂಡಂತಹ ಯಶಸ್ವಿಯಾದ ಚಿತ್ರ ಬಂಗಾರದ ಮನುಷ್ಯ. ಕಾವೇರಿಯನ್ನು ಹರಿಯಲು ಬಿಟ್ಟು ವಿಶೇಷರಯ್ಯ
ಶ್ರಮ ಪಡದಿದ್ದರೆ ಕನ್ನಂಬಾಡಿಯ ಕಟ್ಟದಿದ್ದರೆ ಮುರಿದು ಬೇಡ್ತಾ ಇರೋ ಮನೆಗೆ ಊರುಗಂಪುವಾಗಿ ನಿಂತು ನಿಮಗೆಲ್ಲ ನೆರವು ಮಾಡಿ ಭವಿಷ್ಯನ ಬಂಗಾರ ಮಾಡಬೇಕು ಅನ್ನೋ ಆತ್ಮೀಯ ಬಂಧನ. ನೀನು ಕೈ ಎತ್ತು ಬಿಟ್ರೆ ಹೆದರ್ಕೊಂಡು ಓಡ್ ಹೋಗ್ಬಿಡ್ತಾರೆ ಅಂತ ತಿಳ್ಕೊಂಡ್ಬಿಡ್ಯಾ? ಎಲ್ಲಿ ಸ್ವಲ್ಪ ಮುಟ್ಟೋಡು ನೋಡೋಣ. ಬಾಳ ಬಂಗಾರ ನೀನು, ಹಣೆಯ ಸಿಂಗಾರ ನೀನು, ನಿನ್ನ ಕೈಯಾಡೋ ಬೊಂಬೆ ನಾನಯ್ಯ. ಈ ಸಂಬಂಧಕ್ಕೆ ಮಾತ್ರ ನನ್ನ ಮನಸ್ಸು ಒಪ್ತಾ ಇಲ್ಲ ಕಣೋ. ನೀನೇನದ್ಯಾ? ಸರಿ, ನಿನಗೊಪ್ಪಲಿಲ್ಲ ಅಂತ ನನಗೊಪ್ಪತ್ತೀಯ. ನಾನು ಅದನ್ನೇ ಹೇಳೋದು. ನೀವು ನಮ್ಮ ಭಾಗಿ ದೇವರು ಚಿತ್ರ. ಅಯ್ಯೋ ಸುಮ್ಮನೆ ಗುಡಿ ದೇವ್ರು ಅಂತ ನಾನು ಯಾಕೆ ಹೊಗಳ್ತೀರಿ? ಇದೊಂದು ಕೆಟ್ಟ ಅಭ್ಯಾಸ. I am Vello. Are you also in the Vello? ಪರದೇಶಿಯ ಬೀದಿಗೆ ಅಲಿಬೇಕಾಗಿದ್ದವನು ಇಲ್ಲಿಗೆ ಬಂದ ಅನ್ನಕ್ಕೆ ದುಡ್ಡು ಉದ್ಧಾರ ಮಾಡ್ತೀನಿ ಅಂತ ಆಟ. ಈಗ ಸಿಕ್ಕಿದ್ದೆಲ್ಲ ದೋಚ್ಕೊಂಡು ನಗು ನಗುತ್ತಾ ನಲಿ ನಲಿ ಎಲ್ಲ ದೇವನ ಕಲೆಯಲ್ಲದೆ ನೀ ತಿಳಿ, ಅದರಿಂದ ನೀ ಕಲಿ.